ಏನ್ ಕಾಣಿಸ್ತಪ್ಪ ಅಂದ್ರೆ ಆ ವಿದ್ಯಾರ್ಥಿ ಕಾಣಿಸಿದಂಥದ್ದು ಏನಪ್ಪಾ ಅಂದ್ರೆ ಮೂರೇ ಪಾರ್ಟ್ ಕಾಣಿಸ್ತಾವ ಈ ಜೀವಕೋಶದಲ್ಲಿ. ಓನ್ಲಿ 3 ಪಾರ್ಟ್ಸ್. ಒಂದೇನಪ್ಪ ಅಂದ್ರೆ ಔಟರ್ ಲೇಯರ್ ಆಫ್ ದ ಸೆಲ್ ಅಂದ್ರೆ ಜೀವಕೋಶದ ಹೊರಗಿನ ಭಾಗ ಕಾಣಿಸ್ತದ, ಮಧ್ಯ ಭಾಗ ಒಂದು ಕಾಣಿಸ್ತದ, ಬಿಟ್ರೆ ಹೊರಗಿನ ಭಾಗ ಮತ್ತು ಮಧ್ಯ ಭಾಗದ ನಡುವೆ ಇರುವಂತಹ ಸಣ್ಣ ಸಣ್ಣ ಕಣಗಳು ಕಾಣಿಸ್ತಾವ. ಅದು ಬಿಟ್ರೆ ಮತ್ತೇನು ಕಾಣಿಸಲ್ಲ ಅದರಲ್ಲಿ. ಸರಿ, ಹಾಗಾದ್ರೆ 3 ಭಾಗ ಏನು ನಮ್ಗೆ ಗೊತ್ತಿರಲೇಬೇಕು. ಒಂದೇದು ಹೊರಗಿಂದು ಜೀವಕೋಶದ ಹೊರಭಾಗವನ್ನ ನಾವೇನ್ ಕರಿತೀವಪ್ಪ ಅಂತಂದ್ರೆ ಕೋಶ ಪೊರೆ ಅಂತ ಕರಿತೀವಿ. ಮಧ್ಯದ ಭಾಗವನ್ನ ಕೋಶ ಕೇಂದ್ರ ಅಂತ ಕರಿತೀವಿ. ಆ ಅವೆರಡರ ಮಧ್ಯದಲ್ಲಿ ಕಂಡು ಬರುವಂತ ಸಣ್ಣ ಸಣ್ಣ ಚುಕ್ಕಿಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಕೋಶ ದ್ರವ್ಯಗಳು ಅಂತ ಕರಿತಾ ಇದ್ದೇವೆ. ಸೊ ಈ ಅಂಶಗಳು ಮಾತ್ರ ಏನಪ್ಪಾ ಅಂದ್ರೆ ಜೀವಕೋಶದಲ್ಲಿ ಕಂಡು ಬರ್ತಾವ. ಸೊ ಇದ್ರ ಇನ್ನಿತರ ಕಣದಂಗಗಳು ಇದಾವೆ. ಅವನು ಏನಪ್ಪಾ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ ಕ್ಲಾಸ್ ನಲ್ಲಿ ಏನಪ್ಪಾ ಅಂದ್ರೆ ಬರ್ತಾವ, ನೀವು ಕಲಿಯಾಕತ್ರಿ. ಸೊ ಇವ್ನು ಮಾತ್ರ ಏನಪ್ಪಾ ಅಂತ ಅವೆಲ್ಲರೂ ನೆನಪಿಟ್ಕೋಬೇಕು. ಸೊ ಇದು ಲೈಫೈ ಇದೆಯಲ್ಲ, ಲೈಫೈ ಅನ್ನೋದನ್ನ ಫಸ್ಟ್ ಏನಪ್ಪಾ ಅಂತಂದ್ರೆ ತಿಳಿಸಿದಂತವ್ರು ಯಾರಪ್ಪ ಅಂದ್ರೆ 2011ರಲ್ಲಿ ಈ ಟೆಕ್ನಾಲಜಿಯನ್ನು ಪರಿಚಯಿಸಿದಂತವ್ರು ಹೆರಾಲ್ಡ್ ಹಾಸ್ ಅನ್ನೋರು. ಹೆರಾಲ್ಡ್ ಹಾಸ್ ಅನ್ನೋರು ಏನಪ್ಪಾ ಅಂತಂದ್ರೆ ಇದನ್ನ ಮೊಟ್ಟ ಮೊದಲು ಏನ್ ಮಾಡಿದ್ರಪ್ಪ ಅಂದ್ರೆ ಪರಿಚಯಿಸಿದ್ರು. ಏನಪ್ಪಾ ಇದು ಸಾಕಷ್ಟು ರೀತಿಯಾದಂತ ಉಪಯೋಗ ಇದೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ. ಅದಕ್ಕೋಸ್ಕರ ತಾವು ಸಹಿತ ಏನಪ್ಪಾ ಅಂದ್ರೆ ಇಂಥ ಟೆಕ್ನಾಲಜಿಗಳನ್ನ ಹೊಸದು ಏನಾಗುತ್ತೆ ಅನ್ನೋದನ್ನ ಸರ್ ಹೆಂಗ್ ಪರಿಚಯಿಸಿದ್ರು, ನೀವು ಸಹಿತ ಏನಪ್ಪಾ ಅಂತಂದ್ರೆ ಹೊಸದನ್ನ ಕಂಡುಹಿಡಿಯಕ್ಕೆ ಪ್ರಯತ್ನ ಪಡ್ಬೇಕು. ಈ ವಾರ ಪೂರ್ತಿ ನಮ್ಮ ವಿಜ್ಞಾನ ದಿನಾಚರಣೆ ಇದೆ 28ಕ್ಕೆ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಈ ವಾರ ಪೂರ್ತಿ ಪ್ರಯೋಗಗಳ ಬಗ್ಗೆನೇ ಇದೆ. ಅದಕ್ಕೋಸ್ಕರ ಹೊಸ ಪ್ರಯೋಗಗಳನ್ನ ಇವತ್ತು ರೆಡಿ ಮಾಡ್ಕೊಂಡು ನಾಳೆ ಹೇಳಕ್ ಬರ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ವಿಜ್ಞಾನ ದಿನಾಚರಣೆ ಅಂಗವಾಗಿ ಹಲವಾರು ಸ್ಪರ್ಧೆಗಳದಾವ, ಅವನ್ನೆಲ್ಲ ಆಮೇಲೆ ಹೇಳ್ತೀವಂತ ನಿಮಗೆ. ಓಕೆ, ಧನ್ಯವಾದಗಳು.